ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ಐ ಎಮ್ ಎ ಸ್ಟೇಪ್ಲರ್ ಆ್ಯಂಡ್ ಸರ್ಕಮ್ಸಿಷನ್ ಸರ್ಜನ್. ಇತ್ತೀಚೆಗೆ ಪುರುಷರಲ್ಲಿ ಕಂಡು ಬರ್ತಿರೋ ಹೆಲ್ತ್ ಪ್ರಾಬ್ಲಮ್ಸ್ ಏನಿದೆ, ಪೆನಿಸ್ ಹೆಲ್ತ್ ಇಶ್ಯೂಸ್ ಏನಿದೆ, ಅಂಗದ ಮೇಲಿರುವ ಚರ್ಮ ಮಂದ ಆಗುವಂಥದ್ದು, ಹಿಂದಕ್ಕೆ ಹೋಗದಿರುವಂಥದ್ದು, ಇಂಥ ಇಶ್ಯೂಸ್ ಬಹಳ ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಫೈಮೋಸಿಸ್. ಈ ಫೈಮೋಸಿಸ್ ಅಂದರೆ ಏನು, ಅಸಲಿಗೆ ಯಾರಿಗೆ ಇದು ಬರುತ್ತೆ, ಫೈಮೋಸಿಸ್ ಇರೋರು ಯಾವಾಗ ಮುಂಜಾಗ್ರತೆ ವಹಿಸಬೇಕು, ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು, ಯಾವ ಟೈಮ್ನಲ್ಲಿ ಸರ್ಜರಿ ಮಾಡಿಸ್ಕೋಬೇಕು ಅನ್ನೋದನ್ನು ಇವತ್ತು ನಿಮಗೆ ಬ್ರೀಫಾಗಿ ನಿಮ್ಗೊಂದು ಐಡಿಯಾ ಕೊಡ್ತೀನಿ. ಇದರಿಂದ ನಿಮಗೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಆ್ಯಂಡ್ ಈ ಇನ್ಫಾರ್ಮೇಷನಿಂದ ಅಗತ್ಯ ಇದ್ದವರಿಗೆ ಉಪಯೋಗ ಕೂಡ ಆಗಬಹುದು. ಅಸಲಿಗೆ ಬಹಳ ಜನಕ್ಕೆ ಫೈಮೋಸಿಸ್ ಅನ್ನೋದು ಏನು ಅಂತಲೇ ತುಂಬ ಜನ ಗೊತ್ತಿಲ್ಲ. ಅಸಲಿಗೆ ಈ ಚರ್ಮ ಅನ್ನೋದು, ಅಂಗದ ಮುಂದೆ ಇರುವ ಚರ್ಮ ಏನಿದೆ ಅದು ಹಿಂದಕ್ಕೆ ಹೋಗಬೇಕು ಅನ್ನೋದು ತುಂಬ ಜನಕ್ಕೆ ಹುಡುಗರು ಗೊತ್ತಿಲ್ಲ. ಸೊ ಅದನ್ನು ತಿಳ್ಕೊಳ್ಳೋ ಏಜ್ ಬಂದಾಗ, ಮದುವೆ ವಯಸ್ಸಿಗೆ ಬಂದಾಗ ಅಥವಾ ಮದುವೆ ಆದ ನಂತರ ಕೆಲವರು ಈ ವಿಷಯ ತಿಳ್ಕೊಂಡು ನನ್ನ ಹತ್ರ ಬಹಳ ಜನ ಬಂದು ಹೋಗ್ತಿದ್ದಾರೆ. ಈ ಫೈಮೋಸಿಸ್ ಅಂದರೆ ಏನಂದರೆ, ಈ ಅಂಗದ ಮೇಲಿರುವ ಚರ್ಮ ಏನಿದೆ ಅದನ್ನು ನಾವು ಫೋರ್ ಸ್ಕಿನ್ ಅಂತ ಕರಿತೀವಿ, ಪ್ರೊಫ್ಯೂಸಲ್ ಸ್ಕಿನ್ ಅಂತೀವಿ ಅನ್ನೋ ಥರ ನಮ್ಮ ಟರ್ಮ್ಸಲ್ಲಿ. ಈ ಸ್ಕಿನ್ ಏನಿದೆ ಅದು ಫ್ರೀಯಾಗಿ ಮೂವ್ ಆಗ್ತಾ ಇರಬೇಕು, ಅಂಗದಿಂದ ಹಿಂದಕ್ಕೆ ಫ್ರೀಯಾಗಿ ಮೂವ್ ಆಗಬೇಕು. ಯಾವುದೇ ಥರ ಸ್ಟ್ರಗಲ್ ಇಲ್ದಂಗೆ, ಯಾವುದೇ ಥರ ಹಾರ್ಡ್ನೆಸ್ ಇಲ್ದಂಗೆ, ಯಾವುದೇ ಥರ ಕಂಜೆಕ್ಷನ್ ಇಲ್ದಂಗೆ ಫ್ರೀಯಾಗಿ, ಎಷ್ಟು ಫ್ರೀಯಾಗಿ ಮೂವ್ ಆದರೂ ಅಷ್ಟು ಒಳ್ಳೆಯದು. ಸೊ ಹಾಗೆ ಫ್ರೀಯಾಗಿ ಮೂವ್ ಆದಾಗಲೆಲ್ಲ ನಮಗೆ ಒಳಗಿರೋ ಸ್ಮೆಗ್ಮಾ ಏನು ಫಾರ್ಮ್ ಆಗುತ್ತೋ, ಬೆವರಿನ ರೂಪದಲ್ಲಿ ಫಾರ್ಮ್ ಆಗುತ್ತೋ, ಅದನ್ನು ನಾವು ಕ್ಲೀನ್ ಮಾಡ್ಕೊಳ್ಳೋದಾಗಲಿ, ಇಲ್ಲಾಂದರೆ ನಾಳೆ ಇಂಟರ್ಕೋರ್ಸ್ ಮಾಡಿದಾಗ ಸ್ಕಿನ್ ಹಿಂದಕ್ಕೆ ಹೋಗದೇ ಇದ್ದರೆ, ಒಂದೊಂದು ಸಾರಿ ಪೇನ್ಫುಲ್ ಎರೆಕ್ಷನ್ಸ್ ಆಗ್ತಿದ್ರೆ ಪೇನ್ಫುಲ್ ಇಂಟರ್ಕೋರ್ಸ್ ಆಗೋದು, ಇವೆಲ್ಲ ನಡ್ತಿರುತ್ತೆ. ಸೊ ಈ ಪ್ರಾಬ್ಲಮ್ಸ್ನ ನಾವು ಈ ರೀತಿಯಾಗಿ ಚರ್ಮ ಹಿಂದಕ್ಕೆ ಹೋಗೋದ್ರಿಂದ ಅದನ್ನು ಫೈಮೋಸಿಸ್ ಅಂತೀವಿ. ಈ ಫೈಮೋಸಿಸ್ ಅನ್ನೋದು ಎನಿ ಏಜ್ ಗ್ರೂಪ್ನವರೆಗೂ ಬರಬಹುದು, ಚಿಕ್ಕ ಮಕ್ಕಳಿಂದ ಹಿಡಿದು ಎನಿ ಏಜ್ ಗ್ರೂಪ್ನವರೆಗೂ ಬರಬಹುದು. ಚಿಕ್ಕ ಮಕ್ಕಳಿಗೆ ಬಂದರೆ ಅದನ್ನು ಫಿಸಿಯೋಲಜಿಕಲ್ ಫೈಮೋಸಿಸ್ ಅಂತೀವಿ, ಅಂದರೆ ಅಪ್ ಟು 5 yearsವರೆಗೂ ಮಾಮೂಲಿಯಾಗಿ ಚರ್ಮ ಗಟ್ಟಿಯಾಗಿ ಹಿಂದಕ್ಕೆ ಅಷ್ಟು ಈಸಿಯಾಗಿ ಹೋಗೋದಿಲ್ಲ, ನಾವು ಪ್ರಾಕ್ಟೀಸ್ ಮಾಡಿಸ್ತಾ ಇರಬೇಕು. ಏಜ್ ಬಂದ ನಂತರ ಬರೋ ಫೈಮೋಸಿಸ್ ನೋಡಿದರೆ ತುಂಬ ಜನಕ್ಕೆ ಡಯಾಬಿಟಿಸ್ನಿಂದ ಬರೋ ಅವಕಾಶ ಇರುತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ಇನ್ನು ಸ್ವಲ್ಪ ಏಜ್ ಅಂದರೆ 50 to 60 ಏಜ್ನವರೆಗೆ ಬರೋದನ್ನು ಬೆಲನಿಟಿಸ್ ಅಂತ ಹೇಳ್ತೀವಿ. ಬೆಲನೋಪಾಸಿಟಿಸ್ ಅಂತ ಕೆಲವರಿಗೆ ವ್ಯಾಧಿಯಾಗಿ ಕಾಡುತ್ತೆ, ಸ್ಕಿನ್ ಇನ್ಫೆಕ್ಷನ್ ಆಗೋದು, ಚರ್ಮ ಅನ್ನೋದು ಹಿಂದಕ್ಕೆ ಹೋಗಲ್ಲ. ಸೊ ಒಂದೊಂದು ಏಜ್ ಗ್ರೂಪ್ನಲ್ಲಿ ಒಬ್ಬೊಬ್ಬರಿಗೆ ಕಷ್ಟಗಳು ಎದುರಾಗುತ್ತೆ. ಸೊ ಈ ರೀತಿಯಾಗಿ ಚರ್ಮ ಹಿಂದಕ್ಕೆ ಹೋಗದಿದ್ರೆ ಅದನ್ನು ನಾವು ಫೈಮೋಸಿಸ್ ಅಂತೀವಿ. ಸೊ ಈ ಫೈಮೋಸಿಸ್ ಅಂದರೆ ಎನಿ ಏಜ್ ಗ್ರೂಪ್ನವರೆಗೂ ಬರಬಹುದು. ಸೊ ನಾವು ಗಮನಿಸಬೇಕು, ಒಂದು ಚಿಕ್ಕ ಹುಡುಗನಿಂದ ಹಿಡಿದು ಅಪ್ ಟು 5 yearsವರೆಗೂ ಇದು ಕಾಮನ್ ಆಗಿರುತ್ತೆ. ಹಾಗಾಗಿ ತಂದೆ ತಾಯಿ, ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್ ಆಗಲಿ ಗಮನಿಸಬೇಕು. ಸ್ನಾನ ಮಾಡಿಸುವಾಗ ಚರ್ಮವನ್ನು ಹಿಂದಕ್ಕೆ ಎಳೆಯೋ ಪ್ರಾಕ್ಟೀಸ್ನ ಮಾಡಿಸ್ಬೇಕು. ಆ ಏಜ್ನಲ್ಲಿ ಮಿಸ್ ಆದರೆ ಟೀನೇಜ್ಗೆ ಬಂದ ನಂತರ, ಅವರು ಮದುವೆ ವಯಸ್ಸಿಗೆ ಬಂದ ನಂತರ ಆಗ್ಬೋದು, ಮದುವೆ ಆದ ನಂತರ ಆಗ್ಬೋದು, ಈ ಪ್ರಾಬ್ಲಮ್ ಅನ್ನೋದನ್ನು ಐಡೆಂಟಿಫೈ ಮಾಡ್ತಾರೆ. ಸೊ ಅಂಗದ ಮೇಲಿರುವ ಚರ್ಮ ಏನಾದರೂ ಹಿಂದಕ್ಕೆ ಹೋಗಲಿಲ್ಲ ಅಂದರೆ ಯಾವ ಕಂಡೀಷನ್ ಆದರೂ ಬೇಕಾದರೂ, ಬೆಲನಿಟಿಸ್ ಆಗಿರ್ಬೋದು, ಬೆಲನೋಪಾಸಿಟಿಸ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಸ್ಕಿನ್ ಅಲರ್ಜೀಸ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಯಾವುದಾದ್ರೂ ಸರಿ ಒಂದು ವೇಳೆ ಅಂಗದ ಮೇಲಿರುವ ಚರ್ಮ ಏನಾದರೂ ಹಿಂದಕ್ಕೆ ಹೋಗದೇ ಇದ್ದರೆ ಅದನ್ನು ನಾವು ಫೈಮೋಸಿಸ್ ಅಂತ ಗುರುತಿಸ್ಬೋದು. ಈ ಫೈಮೋಸಿಸ್ಗೆ ಇಲ್ಲಿವರೆಗೂ ಮಾಡ್ತಿದ್ದ ಸರ್ಜರೀಸ್ ನೋಡಿಕೊಂಡ್ರೆ ಕನ್ವೆನ್ಷನಲ್ ಮೆಥಡ್ಸ್, ಓಪನ್ ಸರ್ಜರೀಸ್ ಇರ್ತಿತ್ತು, ಅದರಲ್ಲಿ ಕೊಯ್ದು ಹೊಲಿಗೆ ಹಾಕ್ತಿದ್ರು. ಇದೊಂದು ಹಾರಿಬಲ್ ಸರ್ಜರಿ. ಒಂದು 15 to 20 days ಬೆಡ್ ರೆಸ್ಟ್ ಇರಬೇಕಾಗುತ್ತೆ. ಮೇಜರ್ ಇಶ್ಯೂಸ್ ಇದರಲ್ಲಿ ಏನಾಗುತ್ತೆ ಅಂದರೆ, ಹೋಗಿ ಡ್ರೆಸ್ಸಿಂಗ್ ಮಾಡಿಸ್ಕೋಬೇಕು ಆ್ಯಂಡ್ ಕಾಸ್ಮೆಟಿಕ್ ಆಗಿ ನೋಡೋದಾದರೆ ರಿಸಲ್ಟ್ ಇರ್ತಿರಲಿಲ್ಲ. ಬಟ್ ನಾವು ಈಗ ಮಾಡೋ ಆಪರೇಷನ್ಸ್ ಏನಿದೆ, ಸುಂತಿ ಆಪರೇಷನ್ ಅಂತೀವಿ ಇದನ್ನು, ಅಂದರೆ ಅಂಗದ ಮೇಲಿರುವ ಚರ್ಮನ ತೆಗೆದು ಹಾಕೋದು, ಇದನ್ನು ಸುಂತಿ ಆಪರೇಷನ್ ಅಂತೀವಿ, ಇದನ್ನೇ ಸರ್ಕಮ್ಸಿಷನ್ ಸರ್ಜರಿ ಅಂತೀವಿ. ಸೊ ಇದಾದಮೇಲೆ ಲೇಸರ್ ಬಂದಿದ್ದು. ಲೇಸರ್ನಲ್ಲೂ ಚರ್ಮ ತೆಗೆಯೋದ ನಂತರ ಹೊಲಿಗೆ ಹಾಕಬೇಕಾಗುತ್ತೆ. ಆದರೆ ಇದರಲ್ಲಿ ಕಟ್ ಮಾಡೋ ಬದಲು ಕನ್ವೆನ್ಷನಲ್ ಮೆಥಡಲ್ಲಿ ಲೇಸರ್ ಮೂಲಕ ಕಟ್ ಮಾಡ್ತಾರೆ ಅಷ್ಟೇ. ಮತ್ತು ಹೊಲಿಗೆ ಹಾಕೋದು ಕಾಮನ್ ಆಗಿರುತ್ತೆ. ಬಟ್ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ ಲೇಟೆಸ್ಟ್ ಸರ್ಜರಿ ಹೆಸರೇ KSR ಸ್ಟೇಪ್ಲರ್ ಸರ್ಕಮ್ಸಿಷನ್ ಸರ್ಜರಿ. ಈ KSR ಸ್ಟೇಪ್ಲರ್ ಅಂದರೆ ಏನಂದರೆ, ಈ ಸರ್ಜರಿ ಜಸ್ಟ್ 5 minutesನಲ್ಲಿ ಸರ್ಜರಿ ಆಗುತ್ತೆ ಆ್ಯಂಡ್ ಹಾಫ್ ಆನ್ ಅವರ್ನಲ್ಲಿ ಪೇಷಂಟ್ನ ಡಿಸ್ಚಾರ್ಜ್ ಮಾಡ್ತೀವಿ. ಇದರಲ್ಲಿ ಯಾವುದೇ ರೀತಿಯಾದ ಹೊಲಿಗೆ ಇರೋದಿಲ್ಲ. ಹೊಲಿಗೆ ಇಲ್ಲದೆ ಪಿನ್ಸ್ ಮೂಲಕ ಒಂದು ಸಿಲಿಕಾನ್ ರಿಂಗ್ ಅನ್ನೋದು ಇರುತ್ತೆ. ಆ ಸಿಲಿಕಾನ್ ರಿಂಗ್ ಅನ್ನೋದು ಚರ್ಮಕ್ಕೆ ಅಂಟಿಕೊಳ್ಳುತ್ತೆ, ಅದ್ರ ಮೇಲೆ ಪಿನ್ಸ್ ಬೀಳುತ್ತೆ. ಅಂದರೆ ಇದರಲ್ಲಿ ಪಿನ್ಸ್ ಕೂಡ ಚರ್ಮಕ್ಕೆ ಡೈರೆಕ್ಟಾಗಿ ತಗಲೋದಿಲ್ಲ. ಅದರಲ್ಲಿ ಒಂದು ಸಿಲಿಕಾನ್ ರಿಂಗ್ ಇರುತ್ತೆ, ಅದು ಯಾವಾಗ ಕಟ್ ಆಗುತ್ತೋ, ಕಟ್ ಆದ ಕೂಡಲೇ ನಮಗೆ ಪಿನ್ಸ್ ಕೂಡ ಕಟ್ ಆಗುತ್ತೆ. ಸ್ಟೇಪ್ಲರ್ ಪಿನ್ಸ್ ಏನಿದೆ ಅದು ಸ್ಟೇನ್ಲೆಸ್ ಪಿನ್ಸ್, 0.3 mm ಥಿಕ್ನೆಸ್ ಇರುತ್ತೆ. ಇವು ಕಣ್ಣಿಗೂ ಕಾಣೋದಿಲ್ಲ, ಅಷ್ಟು ಸಣ್ಣದಾಗಿರುತ್ತೆ. ಸೊ ಇದರಿಂದ ಯಾವುದೇ ರೀತಿ ಪೇಯ್ನ್ ಆಗಲಿ, ಯಾವುದೇ ರೀತಿ ನೋವಾಗಲಿ, ಯಾವುದೇ ರೀತಿ ಡಿಸ್ಚಾರ್ಜ್ ಆಗಲಿ, ಯಾವುದೇ ರೀತಿ ಡ್ರೆಸ್ಸಿಂಗ್ ಆಗಲಿ, ಯಾವುದೇ ಅಗತ್ಯ ಇರೋದಿಲ್ಲ. ಇದು ಕಂಪ್ಲೀಟ್ ಪೇಯ್ನ್ಲೆಸ್ ಸರ್ಜರಿ ಆ್ಯಂಡ್ ಎಷ್ಟು ಪೇಯ್ನ್ಲೆಸ್ ಅಂದರೆ, ಕಟ್ ಮಾಡಿ ನಾವು ಪಿನ್ಸ್ ಹಾಕ್ತೀವೋ ಅಷ್ಟು ಸ್ವಲ್ಪವೂ ನೋವಿರಲ್ಲ. ಓಪನ್ಗೆ ಕಂಪೇರ್ ಮಾಡಿದ್ರೆ 90% ಪೇಯ್ನ್ ಇರೋದಿಲ್ಲ, ಜಸ್ಟ್ 10% ಮಾತ್ರವೇ ಏನೋ ಹಿಡ್ದಿರೋ ಫೀಲಿಂಗ್ ಇದ್ದಂಗೆ ಒಂದು 2 to 3 days ಇರುತ್ತೆ ಅಷ್ಟೇ. ಅಂದರೆ ಇಷ್ಟು ದಿನ ಅಂಗದ ಮುಂದೆ ಇರುವ ಬಲ್ಬ್, ಗ್ಲ್ಯಾನ್ಸ್ ಅಂತೀವಲ್ಲ, ಆ ಗ್ಲ್ಯಾನ್ಸ್ ಭಾಗದ ಮೇಲೆ ಚರ್ಮ ಇರೋದು. ಬಟ್ ಈಗ ಚರ್ಮ ತೆಗೆದಿರೋದ್ರಿಂದ ಏನಾಗುತ್ತೆ ಅಂದರೆ, ಆ ಏರಿಯಾ ಸೆನ್ಸಿಟಿವಿಟಿ ಆಗುತ್ತೆ. ಅಂದರೆ ಮುಟ್ಟಿದ್ರೆ ಜೆಲ್ ಅನ್ನೋ ರೀತಿ ಇರುತ್ತೆ. ಆ ಸೆನ್ಸಿಟಿವಿಟಿಯಿಂದ ನಮಗೆ ಪೇಯ್ನ್ ಇದ್ದಂಗೆ ಅನಿಸುತ್ತೆ. ಬಟ್ ನಿಜವಾಗಿ ಹೇಳಬೇಕಂದ್ರೆ ಪೇಯ್ನ್ ಏನೂ ಇರೋದಿಲ್ಲ, ಸೆನ್ಸಿಟಿವಿಟಿ ಇರುತ್ತಷ್ಟೇ. ಆ ಹಿಡಿದಿಟ್ಟ ಫೀಲಿಂಗ್ ಒಂದು 2 to 3 days ಇರುತ್ತೆ. ಬಟ್ 2 to 3 days ಇದ್ದರೂ ಯಾವುದೇ ಕೆಲಸಕ್ಕೆ ತೊಂದರೆ ಆಗೋದಿಲ್ಲ.
ನಿಮ್ಮ ಕೆಲಸ ನೀವು ಮಾಡ್ಕೋಬೋದು. ಸರ್ಜರಿ ಹಾಫ್ ಆನ್ ಅವರ್ನಲ್ಲಿ ಆಗೋಗುತ್ತೆ ಆ್ಯಂಡ್ ಪೇಷಂಟ್ನ ನಾವು ಡಿಸ್ಚಾರ್ಜ್ ಮಾಡ್ತೀವಿ. ಹಾಗಾಗಿ ನಿಮ್ಮ ಡ್ಯೂಟಿಗೆ ಯಾವುದೇ ತೊಂದರೆ ಇರೋದಿಲ್ಲ. ಇದಕ್ಕೆ ಯಾವುದೇ ರೀತಿ ಪಥ್ಯ ಬೇಕಿಲ್ಲ, ಯಾವುದೇ ಥರ ಬೆಡ್ ರೆಸ್ಟ್ ಇರಲ್ಲ. ಒಂದೇ ಒಂದು ಮಾಡಬೇಕಾಗಿರೋದೇನೆಂದರೆ, ಎಷ್ಟು ಪ್ರಾಪರಾಗಿ ಕ್ಲೀನ್ ಮಾಡಿಕೊಂಡ್ರೋ ಅಷ್ಟು ಇಮಿಡಿಯೇಟಾಗಿ ಹೀಲ್ ಆಗುತ್ತೆ. ಆ ಸಿಲಿಕಾನ್ ರಿಂಗ್ ಆಗ್ಬೋದು, ಪಿನ್ಸ್ ಆಗ್ಬೋದು, ಇವೆಲ್ಲ ವಿತಿನ್ 7 to 10 ಡೇಸ್ನಲ್ಲಿ ಬಿದ್ದು ಹೋಗುತ್ತೆ. ಅದು ಇಂಡಿವಿಜುವಲ್ ಡಿಪೆಂಡೆಂಟ್, ಎಷ್ಟು ಚೆನ್ನಾಗಿ ಕ್ಲೀನಿಂಗ್ ಮಾಡಿಕೊಂಡ್ರೋ ಅಷ್ಟು ಅರ್ಲಿಯಾಗಿ ಬಿದ್ದೋಗುತ್ತೆ. ಆದರೆ 2 ವಿಷಯನ ನೀವು ಚೆನ್ನಾಗಿ ನೆನ್ಪಿಡ್ಕೋಬೇಕಾಗುತ್ತೆ ಸರ್ಜರಿ ನಂತರ. ಕನ್ವೆನ್ಷನಲ್ ಮೆಥಡ್ನಲ್ಲಿ ಮಾಡಿದ್ರು, ಲೇಸರ್ನಲ್ಲಿ ಮಾಡಿದ್ರು, ಸ್ಟೇಪ್ಲರ್ನಲ್ಲಿ ಮಾಡಿದ್ರು ಸರಿ, 2 ವಿಷಯ ನೀವು ನೆನ್ಪಿಟ್ಕೊಳ್ಳೇಬೇಕು. ಏನಂದರೆ, ಯಾವುದೇ ಸಂದರ್ಭದಲ್ಲೂ ಅಂಗ ದೊಡ್ಡದಾಗಬಾರ್ದು, ಎರೆಕ್ಷನ್ಸ್ ಆಗ್ದಂಗೆ ನೋಡ್ಕೋಬೇಕು ಒಂದು 2 ವೀಕ್ಸ್ವರೆಗೂ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ನೋ ಇಂಟರ್ಕೋರ್ಸ್ ಅಟ್ಲೀಸ್ಟ್ ಫಾರ್ 4 ವೀಕ್ಸ್, ಅಂದರೆ 1 ಮಂತ್ವರೆಗೂ ಸಂಗಾತಿಯೊಂದಿಗೆ ಸೇರಬಾರ್ದು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಹೀಲ್ ಆಗಿರೋ ಸ್ಕಿನ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಇಲ್ಲಾಂದರೆ ಒಂದೊಂದ್ಸಲ ಏನಾಗುತ್ತೆ ಅಂದರೆ, ಅಲ್ಲಿ ಹೀಲ್ ಆಗೋ ಮುಂಚೆನೇ ಸೇರಿದರೆ ಆ ಏರಿಯಾ ಎಲ್ಲ ಏನಂತೀವಿ ಹೊಲಿಗೆ ಬಿಚ್ಕೊಳ್ಳೋದಾಗಲಿ, ಬ್ಲೀಡಿಂಗ್ ಆಗೋದಾಗಲಿ ಆಗ್ಬೋದು. ಸೊ ಈ ರೀತಿಯಾದ ಇಶ್ಯೂಸ್ ಯಾರಿಗಾದರೂ, ಅಂಗದ ಮುಂದೆ ಇರುವ ಚರ್ಮ ಯಾರಿಗಾದರೂ ಹಿಂದಕ್ಕೆ ಹೋಗ್ತಿಲ್ಲ ಅಂದರೆ ಅದು ಫೈಮೋಸಿಸ್ ಆಗ್ಬೋದು. ಇದಕ್ಕೆ ಇಮಿಡಿಯೇಟಾಗಿ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಳಗೆ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸಂಗಾತಿ ಜೊತೆ ಸೇರಿದಾಗ ವಿಪರೀತವಾದ ಪೇಯ್ನು, ಉರಿ, ನೋವು ಉಂಟಾಗ್ಬೋದು. ಇನ್ನು ಕೆಲವರಿಗೆ ಬ್ಲೀಡಿಂಗ್ ಆಗೋ ಅವಕಾಶ ಕೂಡ ಇರುತ್ತೆ. ಸೊ ಇದಕ್ಕೆ KSR ಸ್ಟೇಪ್ಲರ್ ಬಳಸಿ ಸರ್ಕಮ್ಸಿಷನ್ ಮಾಡೋ ಅವಶ್ಯಕತೆ ಇರುತ್ತೆ. ಖಚಿತವಾಗಿ ನೀವು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ನನ್ನ ಭೇಟಿ ಮಾಡಿ ಟ್ರೀಟ್ಮೆಂಟ್ ಅಂದರೆ KSR ಸ್ಟೇಪ್ಲರ್ ಬಳಸಿ ಸರ್ಕಮ್ಸಿಷನ್ ಸರ್ಜರಿ ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.